ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಶ್ ತಾಯಿ ವಿರುದ್ಧ ಭೂ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಒತ್ತುವರಿ ಸ್ಥಳದಲ್ಲಿ ಭಾರಿ ಹಂಗಾಮ ಆಯಿತು. ಹೈ ಡ್ರಾಮಾ ನಡೆದು ಹೋಯಿತು. ಸೈಟ್ ಸ್ವಾಧೀನ ಪಡೆದು ಹಾಕಿದ್ದ ಬೋರ್ಡ್ ತೆರವಿಗೆ ಯತ್ನ ಕೂಡ ಆಯಿತು. ಬೋರ್ಡ್ ತೆರವು ಮಾಡೋಕೆ ಬಂದವರಿಗೆ ದೇವರಾಜು ಕಡೆಯವರು ತರಾಟೆಗೆ ತೆಗೆದುಕೊಂಡ್ರು. ನೋಡಿ, ಅಲ್ಲಿ ಇವ್ರು ಫಸ್ಟ್ ಹೋಗ್ಬಿಟ್ಟು ಒಂದು ಬೋರ್ಡ್ ಅನ್ನು ಹಾಕಿದ್ರು, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ದೇವರಾಜು ಅನ್ನೋ ರೀತಿನಲ್ಲಿ ಕೋರ್ಟ್ ಆದೇಶ ಆಗಿದೆ ಅಂತ ಹೇಳಿ ಒಂದು ಸೂಚನಾ ಫಲಕವನ್ನೆಲ್ಲ ಹಾಕೋ ಪ್ರಯತ್ನ ಮಾಡಿದ್ರು. ಈ ಬೋರ್ಡ್ನ ತೆರವು ಮಾಡೋದಕ್ಕೆ ಯಶ್ ತಾಯಿ ಕಡೆಯವರು ಅಲ್ಲಿಗೆ ಬಂದರು. ಈ ವೇಳೆ ಸ್ವಲ್ಪ ಮಾತು ಕೂಡ ಬೆಳೀತು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಬೋರ್ಡನ್ನು ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಸಂದರ್ಭ ಸ್ಪಾಟಲ್ಲೇ ಇದ್ದರು ಯಾರು, ದೇವರಾಜು ಅವರ ಪರವಾಗಿ ನಿಂತಹ ಅವರ ಬೆಂಬಲಿಗರು. ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದೇಶ ಇದೆ ಅಂತ ಕಿತ್ತಾಕೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಸಂದರ್ಭವನ್ನು ನೀವು ಗಮನಿಸ್ತಾ ಇದ್ದೀರಾ. ಫ್ರೆಶ್ಲಿ ಇವಾಗ ಒಂದು ಕೆಲವು ಗಂಟೆಗಳ ಮುಂಚಷ್ಟೇ ಆ ಬೋರ್ಡನ್ನು ಅಲ್ಲಿ ಅಳವಡಿಕೆ ಮಾಡಿದ್ದು. ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಯಶ್ ಅವರ ತಾಯಿ ಕೆಲವರನ್ನು ಕರೆಸಿದ್ರು ಅಲ್ಲಿಗೆ. ಯಾಕಂದರೆ ಅಲಿಕೇಶನ್ ನಮ್ಮ ಇದರಲ್ಲಿದೆ, ಹಂಗಾಗಿ ಇದನ್ನು ಇದು ಮಾಡಿದ್ದೀವಿ. ಈಗ ಅವರು ಬೋರ್ಡ್ ಕಿತ್ತಾಕ್ತಂಥವ್ರು ಯಾರು, ಏನಕ್ಕಾಗಿ, ಏನು ಹೇಳೋರು ಯಾರು ಅಂತಲೇ ಗೊತ್ತಿಲ್ಲ. ಅವ್ರಿಗೆ ಅದು ಇದು ಈ ಪ್ರಾಪರ್ಟಿ ಮೇಲೆ ಅವ್ರಿಗೆ ಅಕ್ಕೇ ಇಲ್ಲ. ಯಾರೋ ಫೋನ್ ಮಾಡಿ ಕಳಿಸಿರೋದು ಅವರು ಹುಡುಗರುಗಳೆಲ್ಲರೂ. ಅವ್ರದ್ದು ಡಾಕ್ಯುಮೆಂಟ್ಸ್ ಇಲ್ಲ, ಏನು ಆ ಒಂದು ಮಾಹಿತಿನೂ ಇಲ್ಲ. ಸುಮ್ಮನೆ ಬಂದುಬಿಟ್ಟು ಬೋರ್ಡ್ ಕಿತ್ತಾಕಕ್ಕೆ ಕೊಡ್ತಾವ್ರೆ. ಪೊಲೀಸ್ ಇದ್ದಾಗ ನಾವು ಬೋರ್ಡ್ ಹಾಕಿದ್ವಿ. ನೈಟ್ ಆ್ಯಂಡ್ ನೈಟ್ ಅವ್ರಂಗೆ ಏನಾರು ಬಂದು ಕಾಂಪೌಂಡ್ ಹಾಕಿಲ್ಲ ನಾವು. ಅವ್ರು ನೈಟ್ ಆ್ಯಂಡ್ ನೈಟು ಬಡವ್ರ ಮೇಲೆ ಭಾರಿ ದೌರ್ಜನ್ಯ. ಯಾಕೆಂದರೆ ನೈಟ್ ಆ್ಯಂಡ್ ನೈಟ್ ನಾವು ಅವ್ರಂಗೆ ಬಂದ್ಬಿಟ್ಟು ರೈತರಿಗೆ ನಮಗೆ ಆ ಥರ ಗೊತ್ತಾಗಲ್ಲ. ನೈಟ್ ಆ್ಯಂಡ್ ನೈಟ್ ಬಂದುಬಿಟ್ಟು ಕಾಂಪೌಂಡ್ ಹಾಕೊಂಡು ಹೋಗೋರೆ. ನಾವು ಬೆಳಗ್ಗೆ ಹೊತ್ತೇ ಬಂದುಬಿಟ್ಟು ನೀಟಾಗಿ ಏನು ಕೋರ್ಟ್ ಇಲ್ಲ ಆದೇಶ ಎಲ್ಲ ಇದೆ ಅದ್ರ ಮೂಲಕ ಬಂದ್ಬಿಟ್ಟು ಕಾಂಪೌಂಡ್ ಎಲ್ಲನೂ ಜಖ ಮಾಡಿದ್ದೀವಿ. ಈಗ ಎಷ್ಟು ತಯ್ಯವ್ರು ಏನಾರು ಬಂದಿದ್ರ ಅಥವಾ ನಿಮ್ಮ ಜೊತೆ ಏನಾರ ನಿಮ್ಮ ದೊಡ್ಡಪ್ಪವ್ರ ಜೊತೆ ಏನಾರು ಮಾತಾಡಿದ್ರ? ಅವ್ರು ಬರ್ತಾನೂ ಇಲ್ಲ, ಮಾತಾಡ್ತಾನೂ ಇಲ್ಲ. ಮಾಡ್ತೀನಿ ಅಂತವ್ರೆ, ಮಾಡ್ತಾ ಇಲ್ಲ. ಬರೀ ಸುಮ್ಮನೆ ಬಂದ್ಬಿಟ್ಟು ಸುಮ್ಮನೆ ಕಾಂಪೌಂಡ್ ಹಾಕೊಂಡು ಹೋಗಿದ್ದಾರೆ. ಅವ್ರ ದಾಖಲಾತಿಲಿ ಅವರಿಗೆ ಇದ್ರ ಬಗ್ಗೆ ಏನು ಅಂತಲೂ ಗೊತ್ತಿಲ್ಲ. ಈಗ ನೀವು ದೇವರಾಜ್ ಅವರು ನಿಮ್ಮ ದೊಡ್ಡಪ್ಪ ತೆರವು ಮಾಡಿ ನಾಮಫಲಕವನ್ನು ಹಾಕಿ ತೆರಳಿದ್ರು. ನಾಮಫಲಕ ಹಾಕಿ ತೆರಳಿದ್ವಿ. ಈಗ ಯಾರೋ ಹುಡುಗರು ಕಳಿಸ್ಬಿಟ್ಟು ಆ ಬೋರ್ಡ್ನ ಕಿಲ್ಸೋಕ್ಕೆ ಕಳಿಸವ್ರೆ. ಇದು ದೇವರಾಜ್ ಅವರ ಸಹೋದರ ತಮ್ಮ ಸುಹಾಸ್ ಗೌಡ ಅವರು ಹೇಳ್ತಿರ್ತಕ್ಕಂಥದ್ದು, ನಾವು ದಾಖಲೆ ಪ್ರಕಾರ ಕೋರ್ಟ್ ಆದೇಶದಂತೆ ಕಾಂಪೌಂಡ್ ಹಾಗೂ ಇಲ್ಲಿದ್ದಂಥ ಶೌಚಾಲಯ ಎಲ್ಲವನ್ನೂ ಸಹ ತೆರವುಗೊಳಿಸಿ ನಾಮಫಲಕವನ್ನು ಪೊಲೀಸರ ಸಮ್ಮುಖದಲ್ಲೇ ಹಾಕಿದ್ವು. ಆದರೆ ಈಗ ಯಶ್ ಕಡೆಯ ಕೆಲವು ಹುಡುಗರು ಬಂದು ಆ ನಾಮಫಲಕವನ್ನು ತೆರವುಗೊಳಿಸ್ತಾರೆ. ಇದಕ್ಕೆ ನಾವು ಅಡ್ಡಿಯನ್ನು ಪಡಿಸಿದ್ದೀವಿ ಹೊರತು ಯಾವುದೇ. ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಯಶ್ ತಾಯಿ ಪುಷ್ಪ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಾರೆ. ಅವರು ಯಾವೆಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. ವಾಸ ಇದೆಯಲ್ಲ, ಅಲ್ಲಿ ನೀವು 1500 ಅಡಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದೀರಿ ಅನ್ನುವಂತಹ ಆರೋಪ ಏನಿದು ಮೇಡಮ್? ಖಂಡಿತ ಇಲ್ಲ ಸರ್. ನಮ್ದು ಹುಡುಗ ಫಾರಿನ್ ಅಲ್ಲಿ ಇದ್ದಾನೆ, ಅವ್ರು ಬಲ್ಲೆ ಇದಾರೆ, ಅವ್ರು ದಾಖಲೆ ಕೊಡ್ತೀನಿ. ಕಾನೂನು ಪ್ರಕಾರ ನಾವೆಲ್ಲ ನೀಟಾಗಿ ತಗೊಂಡಿದ್ದೀವಿ. ನಾವು ಅವರು ಏನು ಇದೆ ಅದನ್ನ ನಾವು ಲಾಯರ್ ಹತ್ರನೂ ಕೊಟ್ಟಿದ್ದೀವಿ. ಲಾಯರ್ ಹತ್ರ ಅವ್ರು ಹೋಗಿದ್ದಾರೆ, ಅವ್ರಿಗೂ ಎಲ್ಲ ಗೊತ್ತು. ಅವರು ಅಲ್ಲಿ ಒಬ್ರು PDO ಇದಾರೆ, ಅವ್ರ ಹೆಸರು ನಟರಾಜ್ ಅಂತ ಅಂತೆ. ನಾನ್ ನೋಡಿಲ್ಲ ಅವ್ರನ್ನ. ಅವರು ಈ ತರದ ಒಂದ್ ದಂಧೆ ಹಾಸನಲ್ಲಿ MG ನಗರಲ್ಲಿ ಒಂದ್ ದಂಧೆ ಅಂತೆ. ಇವರು ಈ ತರ ಬಿಡೋದು, ಯಾರು ಖಾಲಿ ಸೈಟ್ ಇರುತ್ತೆ ಅಲ್ಲಿ ಈ ತರ ಹುಡುಗರ್ನ ಬಿಟ್ಟು ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ ಅಂತ ನನ್ಗೆ ಇತ್ತೀಚೆಗೆ ಗೊತ್ತಾಯ್ತು. ಬಟ್ ನಾವು ಕಾಂಪೌಂಡ್ ಹಾಕಿದ್ಮೇಲೆ ಅವಾಗ್ಲೂ ಹಾಕುವಾಗ್ಲೂ ಸ್ವಲ್ಪ ಮಾತುಕತೆ ನಡೀತಾ ಇತ್ತು. ಬಟ್ ಯಾರು ಎದುರುಗಡೆ ಬರ್ತಾ ಇರ್ಲಿಲ್ಲ. ಅವಾಗ್ಲೇ ಬಂದವರು 4-6 ವರ್ಷದಿಂದ ಇತ್ತಲ್ಲ, ಅವಾಗ ಯಾಕೆ ಬಂದಿಲ್ಲ ಸರ್? ಕಾಂಪೌಂಡ್ ಹಾಕಿದ್ಮೇಲೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಸೈಟು ಅಂತ ಗೊತ್ತಾಗಿ ದುಡ್ಡು ಬೇಕಂತ, ಅವ್ರಿಗೆ ದುಡ್ಡು ಕೊಡ್ಬೇಕಂತೆ. ಎಲ್ಲಿಂದ ಕೊಡೋಣ ಸರ್? ನಾವು ಕಾನೂನಲ್ಲಿ ನೀವು ಪೇಪರ್ ತರಿಸ್ಕೊಳ್ಳಿ, ಲಾಯರನ್ ಕೂರಿಸ್ಕೊಳ್ಳಿ, ಚೆಕ್ ಮಾಡಿ, ಅಲ್ಲಿ ಗೊತ್ತಾಗ್ಬಿಡುತ್ತಲ್ಲ ನಿಮ್ಗೆ. ಅದೇನಂದ್ರೆ ಅವ್ರ ಹತ್ರ ಪೇಪರ್ ಇದ್ರೆ ನಮ್ದು ಕೇಸ್ ಕೋರ್ಟ್ ಅಲ್ಲಿ ಇದೆಯಲ್ಲ, ಅಲ್ಲಿ ಕೊಡಕ್ ಹೇಳಿ. ಇಲ್ಲಿ ಯಾಕೆ ಬಂದವ್ರ ಅವರು? ಈಗ ಕೋರ್ಟಿಂದಾನೇ ಆರ್ಡರ್ ಆಗಿದೆ ಅಂತ ಅದ್ ಇಸ್ಕೊಳ್ಳಿ ನೀವು. ಅವ್ರು ಯಾರ ಹತ್ರ ಇದೆ ಆರ್ಡರ್ ಇಸ್ಕೊಳಕ್ ಹೇಳಿ. ನಮ್ ಲಾಯರ್ಗೂ ಕೊಡ್ತಾರೆ, ಅವ್ರ ಲಾಯರ್ ಹತ್ರನು ತರ್ಸ್ಕೊಳ್ಳಿ. ಎಲ್ಲಿದೆ ಕೋರ್ಟ್ ಆರ್ಡರ್? ಅವ್ರ ಲಾಯರ್ನೇ ಇಟ್ಟಿಲ್ಲ, ಇನ್ನೂ ಹೋಗೇ ಇಲ್ಲ ಅವರು. ಅಷ್ಟು ಬೇಗ ಅವ್ರಿಗೆ ಪೇಪರ್ ಕೊಡಕ್ ಆಗಲ್ಲ ಅಂತ ನಮ್ ಪಕ್ಕದ ಸೈಟವನ್ನು ತೀರ್ಮಾನ ಕರೆದ್ರು. ಅವ್ರು ಹೋಗಿದ್ರು, ನಾನು ಹೋಗ್ಲಿಲ್ಲ. ಕೋರ್ಟಲ್ಲೇ ಇರುತ್ತೆ ಬಿಡಪ್ಪ, ನಾವೇ ಹೋಗೋದು ಅಂತ. ಅಷ್ಟರಲ್ಲಿ ಪಜಿಟಿ ಮಾಡಿದಾನೆ ಅವನು. ಯಶೋರ್ ಸೈಟ್ ಅಲ್ವಾ, ಯಶೋರ್ ಹೆಸರು ದೊಡ್ಡದಲ್ಲ ಏನ್ರಿ? ಅವನು ಯಶೋರ್ ಸೈಟ್ ಹೊಡೆದಾಕಿದ್ದೀನಿ ಅಂತ ವೀರ ಆಗಕ್ ಹೋಗ್ತಾ ಇದ್ದಾನೆ ಅಷ್ಟೇ. ಅಲ್ಲ, ಕೋರ್ಟ್ ಆರ್ಡರ್ ಇಲ್ದೇನೆ ಅದ್ ಯಾವ ಧೈರ್ಯದ ಮೇಲೆ ಕಾಂಪೌಂಡ್ ಧ್ವಂಸ ಮಾಡ್ತಾರೆ? ಕೋರ್ಟ್ ಆರ್ಡರ್ ಇದ್ರೆ ನೀವು ತರ್ಸ್ಕೊಳ್ಳಿ ಸರ್, ಚಾನಲ್ಗೆ ತೋರಿಸಿ ಸರ್ ಜನಕ್ಕೆ. ಅವ್ನು ಇದ್ದಿದ್ರೆ ಯಾಕೆ ಸರ್ ಅವನು ಮತ್ತೆ ನಮ್ಮ ಹತ್ರ ಬಂದು ಪ್ರಾಜೆಕ್ಟ್ ಬಂದು ದುಡ್ಡು ಕೇಳ್ತಾ ಇದ್ದ? ದುಡ್ಡು ಕೋರ್ಟಿಗೆ ಅವ್ನು ದಾಖಲೆ ಕೊಡ್ಬೋದಲ್ಲ ಅವನ ಹತ್ರ ಕರೆಕ್ಟ್ ಆಗಿದ್ರೆ. ಕೋರ್ಟ್ ಆರ್ಡರ್ ಇದ್ರೆ ನಮಗ್ ಬರ್ಬೇಕಲ್ಲ, ಕೋರ್ಟ್ ಇಂಟಿಮೇಷನ್ ಕೊಡ್ಬೇಕು. ನಾವು ಕೋರ್ಟ್ಗೆ ಹೋದಾಗ ನಮ್ ಲಾಯರ್ ಅಲ್ಲೇ ಇದಾರೆ, ನೋಡಿ ಮಾತಾಡಿ. ಅದು ನಾವೇನೇ ಮಾಡಿದ್ರು ನಾವು ಮಾತಾಡಿದ್ರೆ ಯಶೋರ್ ದೊಡ್ಡ ಸ್ಥಾನದಲ್ಲಿ ಇರೋದ್ರಿಂದ ತಪ್ಪಾಗುತ್ತೆ. ಅದು ನೀವೇ ಆ ಪೇಪರ್ ಸ್ಟಡಿ ಮಾಡಿ, ಗೊತ್ತಾಗ್ಬಿಡುತ್ತೆ.
ಅಂದ್ರೆ ಈ ವಿಚಾರ ಕೋರ್ಟಿಗೆ ಹೋದ್ರು ಕೂಡ ಒಂದಿನನೂ ಹಿಯರಿಂಗ್ ಅಲ್ಲಿ ನೀವು ಭಾಗಿಯಾಗಿರ್ಲಿಲ್ಲ ಅಂತ ಹೇಳ್ತಿದ್ರು ನಟರಾಜ್ ಅವರು. ಅಲ್ಲ ಸರ್, ಲಾಯರ್ ಭಾಗಿಯಾಗ್ತಾರೆ, ನಾನ್ ಯಾಕೆ ಹೋಗೋದು ಸರ್? ಭಾಗಿಯಾಗೋದು ಲಾಯರು ಅಲ್ವಾ? ನಮ್ದು ಕೇಸ್ ನೋಡ್ಕೊಳಕ್ಕೆ ಅಂತ ನಾನು ಲಾಯರ್ ಇಟ್ಟಿದ್ದೀನಿ, ಲಾಯರ್ ಹತ್ರ ಮಾತಾಡ್ತೀನಿ, ಬರ್ಬೇಕಾದಾಗ ಬನ್ನಿ ಅಂತ ಹೋಗ್ತೀವಿ. ಇವ್ರಿಗೇನಂತೆ, ನಾನ್ ಯಾಕೆ ಹೋಗ್ಲಿ? ಅವ್ರಿಗೇನಂತ ಕಟ್ಕೊಂಡು ಪೇಪರ್ ಕರೆಕ್ಟ್ ಆಗಿದ್ರೆ ಆಯ್ತಲ್ಲ, ಅದು ಕೋರ್ಟ್ ಕೇಳುತ್ತೆ, ಇವ್ರೇ ಕೇಳೋದು. ಕೋರ್ಟ್ಗೆ ಹೋದ್ರೆ ಪೇಪರ್ ಕೊಟ್ಟ ಮೇಲೆ ಕೋರ್ಟ್ ಲಾಯರ್ ಇಟ್ಟಿದೀವಿ, ಲಾಯರ್ ಮಾತಾಡ್ತಾರಲ್ವಾ ಸರ್? ನಾನ್ ಲಾಯರ್ ಇಟ್ಟಿದೆ, ನಾನ್ ಕೋರ್ಟ್ಗೆ ಏನು ಹೋಗದೆ ಹೋದ್ರೆ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಕೋರ್ಟ್ಗೆ ಹೋಗಿದೀವಿ, ಲಾಯರ್ ಇಟ್ಟಿದೀವಿ. ನಮ್ ಲಾಯರ್ಗೊಂದು ಬಂದು ಮಾತುಕತೆಗೆ ಹೋದಾಗ್ಲೂ ಹೇಳಿದ್ರಂತೆ, ನಿಮ್ಮ ಹತ್ರ ಏನಿದೆ ತಗೊಂಡ್ ಬನ್ನಿ ಅಂತ. ಅವ್ರು ಹೋಗಿಲ್ಲ, ಪೇಪರ್ ತಗೊಂಡ್ ಹೋಗಿಲ್ಲ. ಆಮೇಲೆ ಸರ್, ಇವತ್ತಿಗೂ ಪೇಪರ್ ನಮ್ಮ ಹತ್ರ ಅವ್ರ ಲಾಯರ್ ಹತ್ರನೇ ಇದೆ. ನೀವು ಎಲ್ಲ ಸ್ಟಡಿ ಮಾಡಿ, ನಿಮ್ಗೂ ಒಂದು ಹಾಸನಲ್ಲಿ ಇರೋದ್ರಿಂದ ನಿಮ್ಗೂ ರಿಯಲ್ ಎಸ್ಟೇಟ್ ಏನು ಅಂತ ಗೊತ್ತಿರುತ್ತೆ. ಆ ತರ ಸೈಟ್ ಎಲ್ಲ ನಾವು ತಗೊಳಕ್ ಆಗಲ್ಲ ಸರ್. ಪಕ್ಕದವ್ರು ಪೊಲೀಸ್ ಅವರು, ಪಕ್ಕದ ಸೈಟ್ ಅವರು, ಅವರು ಕಾನೂನು ಪ್ರಕಾರ ಅವರು ನಮಗೆ ಗೊತ್ತಿರೋರು, ನಾವು ಕೇಳಿ ಮಾಡಿ. ಆಮೇಲೆ ಆ ಹುಡ್ಗ ಫಾರಿನ್ ಅಲ್ಲಿ ಇದ್ದಾನೆ, ಕೊಟ್ಟೋಗಿರೋ ಹುಡ್ಗ, ಅವನು ಅಫಿಷಿಯಲ್ ಎಲ್ಲ ಒಳ್ಳೆ ರೀತಿಲಿ ಇದೆ. ನೆನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದೀವಿ ಸರ್, ಅದಕ್ಕೆ ಅದೆಲ್ಲ ಸುಳ್ಳು ಅವ್ನು ಹೇಳ್ತಾ ಇರೋದು. ಈಗ ನೀವು ಕಾಂಪೌಂಡ್ ಕೆಡುವ ಟೈಮಲ್ಲಿ ಹೋಗಿ ಪ್ರಶ್ನೆ ಮಾಡ್ಲಿಲ್ವಾ? ಅಲ್ಲ, ಅವನು ತುಂಬಾ ಎಲ್ಲರಿಗೂ ಮನೆ ಮುಂದೆ ಮನೆ ಹಿಂದೆ ಆ ಕೆಲಸ, ಪಕ್ಕದ ಮನೆಯವ್ರಿಗೆಲ್ಲ ಬೆದರಿಕೆ ಆಗ್ತಾ ಇದ್ನಂತೆ. ನಾವು ಕಂಪ್ಲೇಂಟ್ ಕೊಡಕ್ಕೆ ಸೋಮವಾರ ರೆಡಿ ಇದ್ವಿ, ಅಷ್ಟರಲ್ಲಿ ಸಂಡೇ ಅಲ್ವಾ, ಹೋಗಿ ಕೆಡವಿದ್ದಾನೆ. ಸೋಮವಾರ ನಮ್ ಲಾಯರ್ ನೋಡ್ಕೊತಾರ ಬಿಡಿ ಸರ್, ಅದೆಲ್ಲ ನಮ್ಗೆ ಅಷ್ಟೊಂದು ಫ್ರೀ ಇರಲ್ಲ. ಲಾಯರ್ ಇದೆಯಲ್ಲ ಸರ್, ಲಾಯರ್ ಇಟ್ಟಿದೀವಿ, ಕಾನೂನು ಪ್ರಕಾರ ಏನಿರುತ್ತೆ ಅದ್ ನೋಡ್ತಾರ ಬಿಡಿ. ಯಾವಾಗ ತಗೊಂಡಿದ್ ಜಾಗ ಅದು? ಎಷ್ಟಿದೆ ಅದು? ತಗೊಂಡ್ ಆಯ್ತು ಸರ್, ಅದನ್ನ ಮನೆ ತಗೊಂಡ ಒಂದ್ 6 ತಿಂಗಳಿಗೆಲ್ಲ ಹುಡ್ಗ ನಿಮ್ಗೆ ಅವ್ನ ಅಡ್ರೆಸ್ ಕೊಡ್ತೀನಿ, ಫೋನ್ ನಂಬರ್, ಅಮೆರಿಕಾದಲ್ಲಿ ಇದಾರೆ, ಕೇಳಿ ನೋಡಿ ಅವ್ರನ್ನ. ಯಾವ್ದಾದ್ರು ಮೋಸದ ಸೈಟ್ ಯಶೋರಿಗೆ ಮಾರಿದೀರಾ ಅಂತ. ಅವರು ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಹುಡ್ಗ, ನಮ್ಗೆ ಗೊತ್ತಿರೋ ಹುಡ್ಗನೇ, ಹಾಸನ್ ಹುಡ್ಗನೇ ಕೊಟ್ಟೋಗಿರೋದು. ಅವಿಲ್ಲೂ ಇದಾರೆ ಅವ್ರ ಫ್ಯಾಮಿಲಿ. ಆ ತರ ಸೈಟ್ ಎಲ್ಲ ನಾವು ತಗೊಳಕಾಗುತ್ತೆ ಸರ್? ಆ ತರದ್ದೆಲ್ಲ ಅವ್ನು ಬರೀ ಸುಮ್ನೆ ಯಶೋರ್, ಅವ್ನ್ ಇದು ಒಂದೇ ಅಲ್ಲ, ಇಡೀ ಏರಿಯಾದಲ್ಲಿ ದಂಧೆ ಮಾಡ್ತಿದ್ದಾನೆ. ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ನಾನ್ ಪ್ರಶ್ನೆ ಮಾಡಿತ್ತು, ಬಂದವನ್ ಕಾಂಪೌಂಡ್ ಎಲ್ಲಾರು ಎದ್ರಿಕೊಂಡು ದುಡ್ಡು ಕೊಡ್ತಾರೋ ಅವ್ನಿಗೆ, ನಾನ್ ಕೊಡ್ತಾ ಇಲ್ಲ ಅಷ್ಟೇ. ಅವ್ರ ನಟರಾಜ್ ಬರೀ GPA ಹೋಲ್ಡರ್ ಅಂತೆ, ಮೂಲ ಮಾಲೀಕ ಟೀಚರ್ ಅಂತಿದ್ದಾರೆ. PDO ನಟರಾಜ್ ಅಂತ ಒಬ್ಬ ಇದ್ದಾನೆ, ಅವನ್ನ ನಾನ್ ತರ್ತೀನಿ, ಲೈನಿಗೆ ತರ್ತೀನಿ, ಟಿವಿ ಕರ್ಸ್ಬೇಕು ನೀವು, ಅವ್ನ ನಾಳೆ ಬರ್ತೀನಿ.